ಸ್ನೇಹಿತರೆ, ಮತ್ತೆ ನಿಮಗೆ RDT ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ನೋಡೋಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಒಂದು ಡಿಫೆನ್ಸಿವ್ ಆಗಿ ನಾವು ಯಾವ ರೀತಿಯಾಗಿ ಡ್ರೈವ್ ಮಾಡೋದಂತ, ಒಂದು ಸೇಫ್ ಆಗಿ ಯಾವ ರೀತಿಯಾಗಿ ಡ್ರೈವ್ ಮಾಡೋದಂತ. ಡ್ರೈವಿಂಗ್ ಅಂದ್ರೆ ಏನಂದ್ರೆ ಇದು ಒಂದು ಆರ್ಟ್. ಎಕ್ಸ್ಪೀರಿಯನ್ಸ್ ಆದಾಗೆ ಇಲ್ಲಿ ಬಂದ್ಬಿಟ್ಟು ನಾವು ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ. ಬಟ್ ಏನಂದ್ರೆ ನಾವು ಡ್ರೈವ್ ಮಾಡಬೇಕಾದ್ರೆ ಗಾಡಿನ ತೊಗೊಂಡ್ಬಿಟ್ಟು ಹೊರಗೆ ಬರ್ತೀವಿ ಅಂತ ಹೇಳಿದ್ರೆ ಯಾವಾಗಲೂ ಬಂದ್ಬಿಟ್ಟು ನಾವೊಂದು ಸೇಫ್ ಆಗಿ ಡಿಫೆನ್ಸಿವ್ ಆಗಿ ಡ್ರೈವ್ ಮಾಡೋದನ್ನ ನಾವು ಕಲಿಬೇಕು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಕೂಡ ಸೇಫ್ ಆಗಿರ್ತೀವಿ, ಹಾಗೆ ಬಂದ್ಬಿಟ್ಟು ನಮ್ಮ ಎದುರುಗಡೆ ಬರ್ತಿರೋರಂತ ಸಹ ಸೇಫ್ ಆಗಿರ್ತಾರೆ. ಕೆಲವೊಂದು ಟೈಮ್ನಲ್ಲಿ ಅನ್ಫಾರ್ಚುನೇಟ್ ಅಂದ್ರೆ ನಮ್ಮ ಎದುರುಗಡೆ ಬರ್ತಿರುವಂತಹ ವೆಹಿಕಲ್ಸ್ ನಿಂದ ಆಗುವಂತ ಮಿಸ್ಟೇಕ್ಸ್ ಇಂದಾನು ಬಂದ್ಬಿಟ್ಟು ನಮಗೂ ಸಹ ಒಂದು ಹಾನಿಯಾಗುವಂಥ ಚಾನ್ಸಸ್ ಇರ್ತದೆ. ನಾವು ಸೇಫ್ ಆಗಿ ಡ್ರೈವ್ ಮಾಡೋದ್ರ ಜೊತೆಗೆ ನಮ್ಮ ಎದುರುಗಡೆ ಬರ್ತಿರುವಂತಹ ವೆಹಿಕಲ್ಸ್ ಇಂದನೇ ನಾವು ಸೇಫ್ ಆಗಿರ್ಬೇಕು. ಆ ರೀತಿಯಾಗಿ ಡ್ರೈವ್ ಮಾಡೋದನ್ನ ನಾವು ಡಿಫೆನ್ಸಿವ್ ಡ್ರೈವಿಂಗ್ ಅಂತ ಹೇಳ್ತೀವಿ. ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ ಇಂದ ಬಂದ್ಬಿಟ್ಟು ಇದು ಒಂದು ಅನ್ಫಾರ್ಚುನೇಟ್ ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ ಡ್ರೈವಿಂಗ್ ನಲ್ಲಿ. ಸೊ ಆ ರೀತಿಯ ಒಂದು ಚಿಕ್ಕ ಮಿಸ್ಟೇಕ್ಗಳ ಸಾಲಲ್ಲಿ ಸೇರೋದು ಅಂತ ಹೇಳಿದ್ರೆ ನಾವು ಯೂ ಟರ್ನ್ ತಗೋಬೇಕಾದ್ರೆ ಮಾಡುವಂತ ಒಂದು ಸಣ್ಣ ಮಿಸ್ಟೇಕ್. ಯೂ ಟರ್ನ್ ಮಾಡಬೇಕಾದ್ರೆ ಯಾವಾಗಲೂ ಏನ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ, ಈಗ ನೋಡ್ತಿರುವಾಗ 2 ಲೇನ್ ಹೈವೇ ಇದೆ ಇಲ್ಲಿ. ಅಂದ್ರೆ ಈ ಕಡೆಯಿಂದ ಲೆಫ್ಟ್ ಸೈಡ್ಗೆ ಹೋಗೋಕೆ 2 ಲೇನ್ ಇದೆ, ಹಾಗೆ ಬಂದ್ಬಿಟ್ಟು ರೈಟ್ ಸೈಡಿಂದ ಆ ಕಡೆಯಿಂದ ಬರೋರಿಗೆ ಬಂದ್ಬಿಟ್ಟು 2 ಲೇನ್ ಇದೆ. ಈ 2 ಲೇನ್ ಇದೆ ಅಂತ ಹೇಳಿದ್ರೆ ನಾವು ಇಲ್ಲಿ ಯೂ ಟರ್ನ್ ತಗೋಬೇಕು ಅಂತ ಹೇಳಿದ್ರೆ, ಸೊ ಬಂದ್ಬಿಟ್ಟು ನಾವು ಫಸ್ಟ್ ಈಗ ಯಾವ ಲೈನಲ್ಲಿ ಹೋಗ್ತಾ ಇದೀವಿ, ಈಗ ನಾನು ಲೆಫ್ಟ್ ಲೈನ್ ಹೋಗ್ತಾ ಇದ್ದೇನೆ, ನನಗೆ ಮುಂದ್ಗಡೆ ಬಂದ್ಬಿಟ್ಟು ಯೂ ಟರ್ನ್ ತಗೊಳ್ಳೋದಿದೆ ಅಂತ ಹೇಳಿದ್ರೆ ನಾನು ಅಡ್ವಾನ್ಸ್ ವೆಲ್ ಇನ್ ಅಡ್ವಾನ್ಸ್ ಆಗ್ಬಿಟ್ಟು ನಾನು ಏನು ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಬಂದ್ಬಿಟ್ಟು ನಾನು ರೈಟ್ ಲೈನ್ಗೆ ಶಿಫ್ಟ್ ಆಗಬೇಕು. ತುಂಬಾ ಮುಂಚೆನೆ ಶಿಫ್ಟ್ ಆಗಬೇಕು. ಇದು ನಾನು ಅಂದ್ರೆ ಈಗ ಇನ್ನೇನು ಯೂ ಟರ್ನ್ ತಗೊಳ್ತಿದೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಲೆಫ್ಟ್ ಇಂದ ರೈಟ್ ಲೈನ್ಗೆ ಶಿಫ್ಟ್ ಆಗಿಬಿಡಬಾರ್ದು. ವೆಲ್ ಇನ್ ಅಡ್ವಾನ್ಸ್ ನಾವು ರೈಟ್ ಲೈನ್ಗೆ ಶಿಫ್ಟ್ ಆಗಬೇಕು ಫಸ್ಟ್ ಥಿಂಗ್. ಸೊ ಇದನ್ನ ಬಿಡ್ತಾರೆ, ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ ಲೆಫ್ಟ್ ಲೈನ್ ಹೋಗ್ತಾ ಇರ್ತಾರೆ, ಇನ್ ಕೇಸ್ ಅವ್ರಿಗೆ ಗೊತ್ತಾಗುತ್ತೆ ಇನ್ನು ನಾನು ಯೂ ಟರ್ನ್ ತಗೋಬೇಕಂತ ಹೇಳ್ಬಿಟ್ಟು, ಸೊ ಅವಾಗ ಇಮಿಡಿಯೇಟ್ ಆಗಿ ORM ನೋಡೋದಿಲ್ಲ, IRM ನೋಡೋದಿಲ್ಲ, ಸಡನ್ ಆಗಿ ಬಂದ್ಬಿಟ್ಟು ರೈಟ್ ಲೈನ್ಗೆ ಶಿಫ್ಟ್ ಆಗಿಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, ಒಂದು ಸಣ್ಣ ಮಿಸ್ಟೇಕ್ ಇಂದ ನಮ್ಮ ಹಿಂದ್ಗಡೆ ಬರ್ತಿರುವಂತಹ ವೆಹಿಕಲ್ಸ್ ಬಂದ್ಬಿಟ್ಟು ನಮ್ಮ ಗಾಡಿಗೆ ಡಿಕ್ಕಿ ಹೊಡೆದೋಗುವಂತ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಬೇಕು, ಡಿಫೆನ್ಸಿವ್ ಆಗಿರ್ಬೇಕು, ಸೇಫ್ ಆಗಿ ಡ್ರೈವ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಬಂದ್ಬಿಟ್ಟು ವೆಲ್ ಇನ್ ಅಡ್ವಾನ್ಸ್ ನಾವು ರೆಡಿ ಇರಬೇಕು ಯೂ ಟರ್ನ್ ತಗೊಳ್ಳೋದಕ್ಕೆ ಫಸ್ಟ್ ಥಿಂಗ್. ಸೆಕೆಂಡ್ ಮಿಸ್ಟೇಕ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯೂ ಟರ್ನ್ ತಗೋಬೇಕಾದ್ರೆ ಇನ್ನೇ ನಾನು ಯೂ ಟರ್ನ್ ತಗೊಳ್ಳಿದೆ ಅಂತ ಹೇಳಿದ್ರೆ, ಸೊ ಅಲ್ಲಿ ನಾವು ಏನ್ ಮಾಡಬೇಕು, ಫಸ್ಟ್ ಇಂಡಿಕೇಟರ್ ಕೊಡಬೇಕು. ಅಂದ್ರೆ ಈಗ ರೈಟ್ ಲೈನ್ ಬಂದು ಇಂಡಿಕೇಟರ್ ಕೊಡಬೇಕು. ಬಟ್ ಇಂಡಿಕೇಟರ್ ಕೊಡುವ ಟೈಮ್ ಏನಿದೆ ಇದು ಬಂದ್ಬಿಟ್ಟು ತುಂಬಾ ಲೇಟ್ ಮಾಡಿಬಿಡ್ತಾರೆ. ಸೊ ಅದರಿಂದ ಬಂದ್ಬಿಟ್ಟು ನಾವು ಯೂ ಟರ್ನ್ ತಗೊಳ್ಬೇಕು, ಒಂದು ಸಣ್ಣ ಮಿಸ್ಟೇಕ್ ಆಗಿಬಿಡುತ್ತೆ. ಹೇಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನನಗೆ ಲಾರಿ ಟರ್ನ್ ಆಯ್ತಲ್ಲ, ಅಲ್ಲಿ ಯೂ ಟರ್ನ್ ತಗೊಳಿದೆ ಅಂತ ಹೇಳಿದ್ರೆ ಇವಾಗಲೇ ನಾನು ಇಂಡಿಕೇಟರ್ ಕೊಡಬೇಕು. ಅದನ್ನ ಬಿಡ್ತೀವಿ ನಾವೇನ್ ಮಾಡಿ ತುಂಬಾ ಹತ್ರ ಹೋಗ್ಬಿಟ್ಟು, ಈಗ ನಾನು ಆಕ್ಚುಲಿ ಕೊಟ್ಟಿಲ್ಲ ನಿಮ್ಗೆ ತೋರಿಸೋದಕ್ಕೋಸ್ಕರ ಅಷ್ಟೇ. ಸೊ ಇನ್ನೇನು ಜಸ್ಟ್ ಈಗ ಯೂ ಟರ್ನ್ ತಗೊಳ್ತಿದ್ದೆ ಅವಾಗ ಮುಟ್ಟಿ ನಾವು ಇಂಡಿಕೇಟರ್ ಕೊಟ್ಬಿಡ್ತೀವಿ. ಅವಾಗ ಏನಾಗುತ್ತೆ, ನಮ್ಮ ಹಿಂದ್ಗಡೆ ಬರ್ತಿರುವಂಥ ವೆಹಿಕಲ್ಸ್ಗೆ ಸಡನ್ ಆಗಿ ಅವ್ರಿಗೆ ಗೊತ್ತಾಗಲ್ಲ. ಅಂದ್ರೆ ನಾನೀಗ ಯೂ ಟರ್ನ್ ತಗೊಳ್ತಿದ್ದೀನಿ, ನಾವು ರೈಟ್ ಟರ್ನ್ ತಗೊಳ್ತೀನೋ, ಲೆಫ್ಟ್ ಟರ್ನ್ ತಗೊಳ್ತೀನೋ, ಅಥವಾ ಸ್ಟೇಟ್ ಹೋಗ್ತಿದ್ನೋ, ಸೊ ಇದ್ರ ಐಡಿಯಾ ಇರುವುದಿಲ್ಲ. ಸೊ ಹೀಗಾಗಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ನಮ್ಮ ಹಿಂದ್ಗಡೆ ಬರ್ತಿರುವಂಥ ವೆಹಿಕಲ್ಸ್ ಸಡನ್ ಆಗಿ ತುಂಬಾ ಫಾಸ್ಟ್ ಇರುತ್ತೆ. ಹೈವೇ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಫಾಸ್ಟ್ ಆಗಿ ಬರ್ತಿರ್ತಾರೆ. ಲೇಟ್ ಆಗಿ ಇಂಡಿಕೇಟರ್ ಕೊಡೋದ್ರಿಂದ ಅವ್ರಿಗೆ ಜಡ್ಜ್ ಮಾಡೋದಕ್ಕೆ, ಒಂದು ಅಂದಾಜ್ ಮಾಡೋದಕ್ಕೆ ಅಲ್ಲಿ ಟೈಮ್ ಬೇಕಾಗುತ್ತೆ. ಆ ಟೈಮ್ ಸಿಗದೇನೆ ಅವ್ರು ಬಂದ್ಬಿಟ್ಟು ನಮ್ಮ ಹಿಂದ್ಗಡೆಯಿಂದ ನಮ್ಮ ಗಾಡಿಗೆ ಡಿಕ್ಕಿ ಹೊಡಿತಾರೆ. ಯಾವಾಗಲೂ ಏನಂತ ಹೇಳಿದ್ರೆ ನಾವು ಸೇಫ್ ಆಗಿ ಯೂ ಟರ್ನ್ ತಗೋಬೇಕು ಅಥವಾ ಸೇಫ್ ಡಿಫೆನ್ಸ್ ಡ್ರೈವ್ ಮಾಡಬೇಕು ಅಂತ ಹೇಳಿದ್ರೆ ಯೂ ಟರ್ನ್ ತಗೊಳ್ಳುವ ಪ್ಲೇಸ್ ಏನಿದೆ ಅದಕ್ಕಿಂತ ತುಂಬಾ ವೆಲ್ ಇನ್ ಅಡ್ವಾನ್ಸ್ ನಾವೇ ಮಾಡಬೇಕು, ಫಸ್ಟ್ ಆ ಲೇನ್ಗೆ ಶಿಫ್ಟ್ ಆಗಬೇಕು. ಅದಾದ್ಮೇಲೆ ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ನಾವು ಇಂಡಿಕೇಟರ್ ಕೊಡಬೇಕು. ಸೊ ಅಡ್ವಾನ್ಸ್ ಇಂಡಿಕೇಟರ್ ಕೊಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಹಿಂದ್ಗಡೆ ಬರ್ತಿರುವಂತಹ ವೆಹಿಕಲ್ಸ್ಗೆ ಗೊತ್ತಾಗುತ್ತೆ ಅವರು ರೈಟ್ ಟರ್ನ್ ತಗೊಳ್ತಿದ್ದಾರೆ ಅಥವಾ ಯೂ ಟರ್ನ್ ತಗೊಳ್ತಾರೆ ಅಂತ, ಆಯ್ತಾ. ಸೊ ಇದರಿಂದ ಏನಾಗುತ್ತೆ, ಅವರು ಹಿಂದ್ಗಡೆ ಬರ್ತಿರುವಂತವ್ರು ಸ್ವಲ್ಪ ಬ್ರೇಕ್ ಅನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ಸೇಫ್ ಆಗಿ ಅವರು ಪಾಸ್ ಆಗ್ತಾರೆ. ಯೂ ಟರ್ನ್ ತಗೊಂಡ್ಮೇಲೆ ಯಾವ ಲೇನಲ್ಲಿ ಮೂವ್ ಆಗಬೇಕು ಆ ಲೇನಲ್ಲಿ ಮೂವ್ ಆಗೋದಿಲ್ಲ, ಇಮಿಡಿಯೇಟ್ ಆಗಿ ಬಂದ್ಬಿಟ್ಟು ರೈಟ್ ಲೈನ್ಗೆ ಶಿಫ್ಟ್ ಆಗಿಬಿಡ್ತಾರೆ. ಇದು ಒಂದು ದೊಡ್ಡ ಮಿಸ್ಟೇಕ್. ಯಾಕಂತ ಹೇಳಿದ್ರೆ ನಾವು ಯೂ ಟರ್ನ್ ತಗೊಂಡ್ಮೇಲೆ ನೋಡ್ತಿರೋ 2 ಲೇನ್ ಏನಿದೆ, ನಾವು ಯೂ ಟರ್ನ್ ತಗೊಂಡ ತಕ್ಷಣ ಆಬ್ವಿಯಸ್ಲಿ ನಮ್ಮ ಗಾಡಿ ಬಂದ್ಬಿಟ್ಟು ಲೆಫ್ಟ್ ಲೈನಿಗೆ ಶಿಫ್ಟ್ ಆಗುತ್ತೆ ಅಲ್ವಾ. ಲೆಫ್ಟ್ ಲೈನ್ ಎಲ್ಲ ಮೂವ್ ಆಗ್ತಾ ಟೈಮ್ ನೋಡ್ಕೊಂತ ನಮ್ಮ ಗಾಡಿಯ ಸ್ಪೀಡ್ ಗೇನ್ ಆಗ್ತಿದ್ದಂಗೆ ನಾವು ಬಂದ್ಬಿಟ್ಟು ರೈಟ್ ಲೈನ್ಗೆ ಶಿಫ್ಟ್ ಆಗಬೇಕು. ಅದನ್ನ ಬಿಟ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಯೂ ಟರ್ನ್ ತಗೊಂಡ ತಕ್ಷಣ ಇಮಿಡಿಯೇಟ್ ಆಗಿ ಬಂದ್ಬಿಟ್ಟು ಲೆಫ್ಟ್ ಲೈನ್ ಇಂದ ರೈಟ್ ಲೈನ್ಗೆ ಶಿಫ್ಟ್ ಆಗಿಬಿಡ್ತಾರೆ. ಸೊ ಇದೊಂದು ದೊಡ್ಡ ಮಿಸ್ಟೇಕ್. ಆಕ್ಚುಲಿ ಬಂದ್ಬಿಟ್ಟು ಈ ರೀತಿಯಾಗಿ ಮಿಸ್ಟೇಕ್ ಮಾಡಬಾರ್ದು. ಈ ಸಣ್ಣ ಮಿಸ್ಟೇಕ್ಸ್ ಇಂದ ಏನಾಗುತ್ತೆ ಅಂತ ಹೇಳಿದ್ರೆ ಹೈವೇಗಳಲ್ಲಿ ಆಕ್ಸಿಡೆಂಟ್ ಆಗ್ತಿರುತ್ತೆ. ಸೊ ಈಗ ನನಗೆ ಪ್ರಾಪರ್ ಆಗಿ ನಿಮಗೆ ಯೂ ಟರ್ನ್ ತಗೊಂಡು ತೋರಿಸ್ತಾನೆ ಯಾವ ರೀತಿಯಾಗಿ ತಗೊಳ್ಳೋದಂತ. ಈಗ ಫಾರ್ ಎಕ್ಸಾಂಪಲ್ ನನಗೆ ಅಲ್ಲಿ ಯೂ ಟರ್ನ್ ತಗೊಳ್ಳಿದೆ ಅಂತ ಹೇಳಿದ್ರೆ ನಾನು ಏನ್ ಮಾಡ್ತೀನಿ, ವೆಲ್ ಇನ್ ಅಡ್ವಾನ್ಸ್ ಇಂಡಿಕೇಟರ್ ಕೊಡಬೇಕು. 200 ಮೀಟರ್ ಇದೆ. ಸೊ ಇವಾಗಲೇ ನಾನು ಇಂಡಿಕೇಟರ್ ಕೊಟ್ಟಿದ್ದೇನೆ. ಸೊ ಇವಾಗ ನಾನು ಪ್ರಿಫರ್ ಆಗ್ತಾ ಇಲ್ಲಿ ORM ಅಲ್ಲಿ ಚೆಕ್ ಮಾಡ್ತೀನಿ ಯಾವ್ದ್ರ ಗಾಡಿ ಬರ್ತಿದೆ ನಮ್ಮ ಹಿಂದ್ಗಡೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ IRM ಅಲ್ಲಿ ಒಂದ್ಸರಿ ಚೆಕ್ ಮಾಡ್ತೀನಿ. ಅದಾದ್ಮೇಲೆ ಬಿಟ್ಟು ಲೆಫ್ಟ್ ORM ನೋಡ್ತಾನೆ ಯಾವುದೇ ಗಾಡಿ ಇಲ್ಲ. ಇನ್ ಕೇಸ್ ಗಾಡಿ ಇದ್ರೆ ನಾನು ಆಲ್ರೆಡಿ ಇಂಡಿಕೇಟರ್ ತುಂಬಾ ಬೇಗನೆ ಕೊಟ್ಟಿದ್ದೀನಿ, ಅವ್ರಿಗೆ ಗೊತ್ತಾಗಿರುತ್ತೆ. ಸೊ ಇವಾಗ ನೋಡಿ ನಾನು ಸೆಕೆಂಡ್ ಗೇರ್ ಎಂಗೇಜ್ ಮಾಡ್ತಾ ಇಲ್ಲಿ ಯೂ ಟರ್ನ್ ತಗೊಳ್ತೀನಿ. ಯೂ ಟರ್ನ್ ತಗೋಬೇಕಾದ್ರೆ ಅಷ್ಟೇ ನಾನು ಸ್ಲೋಲಿ ಮತ್ತೆ ಈ ಕಡೆ ಗಾಡಿಗಳಿದೆ ಅಲ್ಲಿ ಯಾವ್ದಾರು ಗಾಡಿಗಳು ಬರ್ತಿದೆ ಇಲ್ಲ ಅಂತ ನೋಡ್ಕೊಂಡ್ಬಿಟ್ಟು ನಾನು ಯೂ ಟರ್ನ್ ತಗೋಬೇಕು. ಇನ್ ಕೇಸ್ ಏನಾದ್ರು ಗಾಡಿಗಳು ತುಂಬಾ ಹತ್ರ ಇದೆ ಅಂತ ಹೇಳಿದ್ರೆ ನಾನು ಹೋಗ್ಬಿಟ್ಟು ಆಮೇಲೆ ಯೂ ಟರ್ನ್ ತಗೋಬೇಕು. ಈಗ ನೋಡಿ ಯೂ ಟರ್ನ್ ತಗೊಂಡೆ, ಈಗ ನಾನು ಯೂ ಟರ್ನ್ ನೀವು ಮೊದಲು ಹೇಳಿದಾಗ ನಾನು ಯೂ ಟರ್ನ್ ತೊಗೊಂಡ ತಕ್ಷಣ ನನ್ನ ಗಾಡಿ ಬಂದ್ಬಿಟ್ಟು ಲೆಫ್ಟ್ ಲೈನಲ್ಲಿ ಇದೆ.
ಸೊ ಈಗ ನಾ ಏನು ಮಾಡ್ತೀನಿ, ಲೆಫ್ಟ್ ಲೇನಲ್ಲೇ ಮೂವ್ ಆಗಬೇಕು ಎಲ್ಲವರೆಗೂ ಅಂತ ಹೇಳಿದ್ರೆ ನನ್ನ ಗಾಡಿ ಬಂದ್ಬಿಟ್ಟು ಒಂದು ಸ್ಪೀಡ್ ಗೇನ್ ಆಗೋವರೆಗೂ. ಅದಾದಮೇಲೆ ಬಂದ್ಬಿಟ್ಟು ಇಲ್ಲಿ ನಮ್ಮ ರೈಟ್ ಲೈನಲ್ಲಿ ಯಾವುದೇ ವೆಹಿಕಲ್ ಬರ್ತಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋರು ನಾನು ಇದೇ ಲೈನಲ್ಲೇ ಮೂವ್ ಆಗಬೇಕು, ಲೆಫ್ಟ್ ಲೈನಲ್ಲೇ. ಈಗ ನೋಡಿ ಈ ORM ನೋಡ್ತಾ ಇದ್ದೇನೆ ಗಾಡಿಗಳು ಬರ್ತಾ ಇದೆ. ಈಗ ನನ್ನ ಗಾಡಿ ಬಂದ್ಬಿಟ್ಟು 40 ಕಿಲೋಮೀಟರ್ ಸ್ಪೀಡ್ ಅಂದರೆ ಒಂದು ನಾರ್ಮಲ್ ಸ್ಪೀಡಲ್ಲಿ ಹೋಗ್ತಾ ಇದೆ. ಈಗ ನಾನು ಬೇಕಿದ್ರೆ ರೈಟ್ ಲೈನ್ಗೆ ಶಿಫ್ಟ್ ಆಗ್ಬೋದು, ಯಾಕಂತಂದ್ರೆ ಹಿಂದ್ಗಡೆ ನೋಡಿ ಯಾವುದೇ ವೆಹಿಕಲ್ಸ್ ಬರ್ತಾ ಇಲ್ಲ. ORM ನೋಡ್ತಾ ಇದ್ದೀನಿ, ಹಾಗೆ ಬಂದ್ಬಿಟ್ಟು IRM ನೋಡ್ಕೊಂಬಿಟ್ಟು ನಾನು ರೈಟ್ ಲೈನ್ಗೆ ಈಗ ಶಿಫ್ಟ್ ಆಗ್ತೇನೆ. ಸೊ ಇದಕ್ಕೂ ಮುಂಚೆ ನಾನು ಶಿಫ್ಟ್ ಆಗಬಾರ್ದು. ಎಲ್ಲಿ ಮಿಸ್ಟೇಕ್ಸ್ ಮಾಡ್ತಿರ್ತಾರೆ ಅಂದರೆ ಯೂ ಟರ್ನ್ ತೊಗೊಂಡ ತಕ್ಷಣ ನಾನು ಲೆಫ್ಟ್ ಲೈನ್ ಏನಿರುತ್ತೆ, ಸೊ ಲೆಫ್ಟ್ ಲೈನಿಂದ ಇಮಿಡಿಯೇಟಾಗಿ ರೈಟ್ ಲೈನಿಗೆ ಬಂದ್ಬಿಟ್ಟು ಫಾಸ್ಟಾಗಿ ಮೂವ್ ಹಾಕಿ ಹೋಗ್ಬಿಡ್ತಾರೆ. ಆ್ಯಕ್ಚುಲಿ ಆ ರೀತಿಯಾಗಿ ಇರಲ್ಲ. ರೈಟ್ ಲೈನ್ ಬಂದ್ಬಿಟ್ಟು ಯಾರಿಗಿರುತ್ತೆ ಅಂತ ಹೇಳಿದ್ರೆ, ಇದು ಆಬ್ವಿಯಸ್ಲಿ ತುಂಬ ಸ್ಪೀಡಾಗಿ ಹೋಗ್ತಿರುವಂಥ ಗಾಡಿಗಳಿಗೆ ರೈಟ್ ಲೈನ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಸ್ಲೋ ಆಗಿ ಮೂವ್ ಆಗ್ತಿರೋಂಥ ವೆಹಿಕಲ್ಸ್ಗೆ, ಅಂದರೆ ಗೂಡ್ಸ್ ಕ್ಯಾರಿಯರ್ ಇರ್ಬೋದು, ಟ್ರಕ್ಗಳು ಇರ್ಬೋದು, ಹೆವಿ ಗಾಡಿಗಳು ಇರ್ಬೋದು, ಸ್ಲೋ ಮೂವ್ ಆಗ್ತಿರೋಂಥ ವೆಹಿಕಲ್ಸು ಲೆಫ್ಟ್ ಲೈನ್ ಇರುತ್ತೆ. ಇದನ್ನ ಒಂದು ಅರ್ಥ ಮಾಡ್ಕೊಂಬಿಡಿ. 2 ಲೈನ್ ಹೈವೇ ಇದೆ ಅಂತ ಹೇಳಿದ್ರೆ ಲೆಫ್ಟ್ ಲೈನ್ ಬಂದ್ಬಿಟ್ಟು ಸ್ಲೋ ಮೂವ್ ಆಗ್ತಿರುವಂಥ ವೆಹಿಕಲ್ಸ್ಗೆ, ರೈಟ್ ಲೈನ್ ಬಂದ್ಬಿಟ್ಟು ಫಾಸ್ಟ್ ಮೂವ್ ಆಗ್ತಿರುವಂಥ ವೆಹಿಕಲ್ಸ್ಗೆ. ಸೊ ಹೀಗಾಗಿ ನಾವೇನು ಮಾಡಬೇಕು, ಯೂ ಟರ್ನ್ ತೊಗೊಂಡ್ಮೇಲೆ ಇಮಿಡಿಯೇಟಾಗಿ ಬಂದ್ಬಿಟ್ಟು ನಾವು ಲೆಫ್ಟ್ ಲೈನ್ ರೈಟ್ ಲೈನ್ ಬರಬಾರ್ದು. ನಮ್ಮ ಗಾಡಿ ಬಂದ್ಬಿಟ್ಟು ಒಂದು ಪ್ರಾಪರ್ ಸ್ಪೀಡ್ ಗೇನ್ ಆಗೋವರೆಗೂ ನಾವು ಲೆಫ್ಟ್ ಲೈನಿಂದ ಮೂವ್ ಆಗಬೇಕು. ಹಾಗೆ ಬಂದ್ಬಿಟ್ಟು ಒಂದು ಪ್ರಾಪರ್ ಸ್ಪೀಡ್ ಗೇನ್ ಆದಮೇಲೆ ORMನಲ್ಲಿ ಅಬ್ಸರ್ವ್ ಮಾಡ್ತಾ ಯಾವುದೇ ವೆಹಿಕಲ್ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಬಿಟ್ಟು ಆಮೇಲೆ ನಾವು ರೈಟ್ ಲೈನ್ಗೆ ಶಿಫ್ಟ್ ಆಗಬೇಕು. ಇದು ಬಂದ್ಬಿಟ್ಟು ಒಂದು ಪ್ರಾಪರ್ ಮೆಥಡ್ ಯೂ ಟರ್ನ್ ತೊಗೊಳ್ಳೋದು. ಯೂ ಟರ್ನ್ ತೊಗೊಳಕ್ಕೆ ಯಾಕಂದ್ರೆ ಅರ್ಜೆಂಟಾಗಿ ಬಂದ್ಬಿಟ್ಟು ಲೆಫ್ಟ್ ಲೈನ್ ರೈಟ್ ಲೈನ್ ಶಿಫ್ಟ್ ಆಗೋದು ಒಂದು ಮಿಸ್ಟೇಕು, ಫಸ್ಟ್ ಮಿಸ್ಟೇಕು. ಹಾಗೆ ಬಂದ್ಬಿಟ್ಟು ನಾವು ಯೂ ಟರ್ನ್ ತಗೋಬೇಕಾದ್ರೆ ಇಂಡಿಕೇಟರ್ನ ಲೇಟ್ ಆಗಿ ಕೊಡೋದು, ಟರ್ನ್ ತಗೊಂಡ್ಬಿಟ್ಟು ಇದು ಬಂದ್ಬಿಟ್ಟು ಸೆಕೆಂಡ್ ಮಿಸ್ಟೇಕ್. ಥರ್ಡ್ ಮಿಸ್ಟೇಕ್ ಏನಂತ ಹೇಳಿದ್ರೆ ಯೂ ಟರ್ನ್ ತಗೊಂಡಾದ್ಮೇಲೆ ಲೆಫ್ಟ್ ಲೈನಲ್ಲಿ ಮೂವ್ ಆಗದೇನೆ ಇಮಿಡಿಯೇಟ್ ಆಗಿ ರೈಟ್ ಲೈನ್ಗೆ ಶಿಫ್ಟ್ ಆಗೋದು. ಸೊ ಈ 3 ಮಿಸ್ಟೇಕನ್ನು ನೀವು ಅವಾಯ್ಡ್ ಮಾಡಿದ್ರಿ ಅಂತ ಹೇಳಿದ್ರೆ, ಸುಧಾರಿಸ್ಕೊಂಡ್ರಿ ಅಂತ ಹೇಳಿದ್ರೆ ಯೂ ಟರ್ನ ನೀವು ತುಂಬ ಸೇಫ್ ಆಗಿ ತಗೋಬಹುದು. ಹಾಗೆ ಯೂ ಟರ್ನ್ ತಗೊಳ್ಬೇಕಾದ್ರೆ ಏನು ಆಕ್ಸಿಡೆಂಟ್ಸ್ ಆಗುತ್ತೆ, ಸೊ ಆ ಮಿಸ್ಟೇಕ್ಸನ್ನು ನೀವು ಅವಾಯ್ಡ್ ಮಾಡಿ ಒಬ್ಬ ಸೇಫ್, ಒಬ್ಬ ಡಿಫೆನ್ಸಿವ್ ಡ್ರೈವರ್ ಅಂತ ಖಂಡಿತ ಅನಿಸ್ಕೋಬಹುದು ಸ್ನೇಹಿತರೆ. ಹೋಪ್ ಸ್ನೇಹಿತರೆ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಲೈಕ್ ಆದರೆ ಈ ವಿಡಿಯೋನ ನೀವು ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಕೂಡ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಕೂಡ ಮಾಡ್ಬೋದು. ಇನ್ಫಾರ್ಮೇಟಿವ್ ನಾಲೆಡ್ಜೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ.